Hello, Makle. This is Sahana, your social science tutor from Parikshe. So first, so what are we covering? How are we covering ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನು. ಸೊ ಒಂದು ಚಾಪ್ಟರ್ ಅಂತ ತಗೊಂಡಾಗ ಅದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಸ್ಪೆಷಲಿ ಸೋಷಿಯಲಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ ರಿಪೀಟೆಡ್ PYQPs ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಒಂದು ಕ್ವೆಶ್ಚನ್ ಬಂದಿದೆ ಅಂತ ಅಂದರೆ ಸುಮಾರು ಸತಿ ರಿಪೀಟ್ ಆಗಿದೆ ಅಂತ ಅಂದರೆ ಸೊ ಈ ವರ್ಷವೂ ಅದು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಅಲ್ವಾ. ಸೊ ಹಾಗಾಗಿ ರಿಪೀಟೆಡ್ PYQPsನ ಕೂಡ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಲಾಸ್ಟಲ್ಲಿ ಟೆಕ್ನಿಕ್ಸ್ ಟು ಆನ್ಸರ್. ಸೊ ಇವಾಗ ಒಂದು ಆನ್ಸರ್ ಅಂತ ಬಂದಿದ ತಕ್ಷಣ ಅದು ಹೇಗೆ ನೆನ್ಪಿಟ್ಕೋಬೋದು, ಸೊ ಹೇಗೆ ಬರಿಬೋದು, ಕೀವರ್ಡ್ಸ್ನ ಹೇಗೆ ತೆಗೆಯೋದು ಆ ಒಂದು ಆನ್ಸರಿಂದ, ಇದೆಲ್ಲನೂ ನಾನಿವತ್ತು ಈ ಒಂದು ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸೊ ದಿಸ್ ಇಸ್ ಹೌ ವಿ ಆರ್ ಕವರಿಂಗ್ ಈ ಒಂದು ಕ್ಲಾಸ್ನ. ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಓದ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು 2 ಮಾರ್ಕ್ಸ್ ಸಿಗುತ್ತೆ, ಓದ್ಕೊಂಡ್ರೆ ಕರೆಕ್ಟಾಗಿ 2 ಮಾರ್ಕ್ಸ್ ಪಕ್ಕಾ ಸಿಗುತ್ತೆ. ಆ್ಯಂಡ್ ಇದು ಕೂಡ 1 or 2 ಮಾರ್ಕ್ಸ್ ಕೇಳೋ ಅಂಥ ಚಾನ್ಸಸ್ ಇದೆ. ಓಕೆನಾ. ಸೊ 1 ಮಾರ್ಕ್ 2 ಕ್ವೆಶನ್ಸ್ ಆಗಿರ್ಬೋದು ಅಥವಾ 2 ಮಾರ್ಕ್ಸ್ ಒಂದೇ ಕ್ವೆಶನ್ ಬರುವಂಥ ಸಾಧ್ಯತೆಗಳಿದೆ. ಎಸ್. ಸೊ ಈ ಒಂದು ಚಾಪ್ಟರ್ನ ಈಗ ನಾವು ಸಮ್ಮರಿ ಫಾರ್ಮ್ಯಾಟಲ್ಲಿ ನೋಡ್ತಾ ಹೋಗೋಣ. ರೈಟ್. ಟಾಪಿಕ್ಸ್ ಏನೇನು ಕವರ್ ಮಾಡ್ತೀವಿ, ಇಂಪಾರ್ಟೆಂಟ್ ಮಿನರಲ್ಸ್ ಅಂತಂದರೆ ಪ್ರಮುಖ ಖನಿಜಗಳು ಯಾವುದು ಅಂತ ನೋಡ್ತೀವಿ. ಟೈಪ್ಸ್ ಆಫ್ ಮ್ಯಾಂಗನೀಸ್ ಓರ್ ಅಬ್ರಕ ಉಪಯೋಗಗಳು ಯಾವ್ಯಾವು ಅಂತ ನೋಡ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಯೂಸಸ್ ಆಫ್ ಕಲ್ಲಿದ್ದಲು ಆ್ಯಂಡ್ ಪೆಟ್ರೋಲಿಯಂ, ಸೊ ಇದು ಕೂಡ ನೋಡ್ತೀವಿ. ಎಫೆಕ್ಟ್ಸ್ ಆಫ್ ಯೂಸಿಂಗ್ ಕನ್ವೆನ್ಷನಲ್ ಎನರ್ಜಿ, ಪರಮಾಣು ಖನಿಜಗಳ ಬಗ್ಗೆ ನೋಡ್ತೀವಿ. ಆ್ಯಂಡ್ ನೀಡ್ ಫಾರ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್, ಇಂಧನ ಬಿಕ್ಕಟ್ಟು ಅಂದರೆ ಎನರ್ಜಿ ಕ್ರೈಸಿಸ್ ಹೇಗಾಗ್ತಾ ಇದೆ, ಎನರ್ಜಿ ಕ್ರೈಸಿಸ್ ಅಂದರೆ ಏನು ಅಂತ ಕೂಡ ನೋಡ್ತಾ ಹೋಗ್ತೀವಿ. ಓಕೆ. ಸೊ ಫಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಮಿನರಲ್ಸ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಅಂಥದ್ದು ಐರನ್ ಓರ್, ಮ್ಯಾಂಗನೀಸ್, ಬಾಕ್ಸೈಟ್, ಮೈಕಾ, ಅಬ್ರಕ, ಗೋಲ್ಡ್, ಚಿನ್ನ. ಸೊ ಇದನ್ನು ನಾನು ವಿತ್ ಇಮೇಜಸ್ ಯಾಕಪ್ಪ ಹಾಕಿದ್ದೀನಿ ಅಂತಂದರೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಓಕೆ ಇದೇ ಮಿನರಲ್ಲು, ಇದೇ ಓರು ಅಂತ. ಸೊ ಐರನ್ ನೋಡಿ ಪ್ಲೇನ್ ಆಗಿದೆ. ಮ್ಯಾಂಗನೀಸ್ ಅಂದಿದ ತಕ್ಷಣ ಸ್ವಲ್ಪ ಶೈನಿಂಗ್ ಆಗಿದೆ, ಶೈನಿ ಮೆಟೀರಿಯಲ್. ಓಕೆನಾ. ಬಾಕ್ಸೈಟ್ ಅಂದಿದ ತಕ್ಷಣ ಸ್ವಲ್ಪ ಡಿಸೈನ್ ಥರ ಇದೆ ನೋಡಿ. ಸೊ ಇದು ಬಾಕ್ಸೈಟ್ ಓರ್. ಆ್ಯಂಡ್ ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ ಅಂತ. ಮೈಕಾ ಅಂದಿದ ತಕ್ಷಣ ಇಟ್ ಇಸ್ ವೆರಿ ಥಿನ್ ಮತ್ತು ಇದು ಕೂಡ ಶೈನಿ ಆಗಿದೆ, ಎಲಾಸ್ಟಿಸಿಟಿ ಜಾಸ್ತಿ ಇದೆ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಮೈಕಾ. ಆ್ಯಂಡ್ ಗೋಲ್ಡ್ ಡೆಫಿನೆಟ್ಲಿ ಯೆಲ್ಲೋಯಿಶ್ ಇರುತ್ತೆ, ಶೈನಿಂಗ್ ಇರುತ್ತೆ. ಸೊ ಇದು ಗೋಲ್ಡ್. ಸೊ ಇದ್ರದ್ದೊಂದು ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಳಿ ಮಕ್ಕಳೇ. ಸೊ ನಿಮಗೆ ಫ್ಯೂಚರಲ್ಲಿ ಕೂಡ ಯೂಸ್ ಆಗುತ್ತೆ. ಯಾರಾದರೂ ಇದೇನಪ್ಪ ಅಂತ ಕೇಳಿದ ತಕ್ಷಣ, ಈ ಥರ ಇರೋದನ್ನ ಕೇಳಿದ ತಕ್ಷಣ ಇದು ಬಾಕ್ಸೈಟ್ ಅವರು ಸಹನಾ ಮ್ಯಾಮ್ ಜಾಗ್ರಫಿ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಅಂತ ಹೇಳೋಕ್ಕಾದ್ರೂ ಉಪಯೋಗ ಆಗುತ್ತೆ. ಇದು ಇಂಪಾರ್ಟೆಂಟ್ ಮಿನರಲ್ಸ್, ಪ್ರಮುಖ ಖನಿಜಗಳು. ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾಂಗನೀಸ್ ಓರ್. ಸೊ ಇದು ಕೂಡ ಬರೀ ಟೈಪ್ಸ್ ತಿಳ್ಕೊಂಡಿದ್ರೆ ಸಾಕು ಮಕ್ಕಳೇ. ಸೊ ಜಾಸ್ತಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ಬಟ್ ಸ್ಪೆಲ್ಲಿಂಗ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪೈರುಲಿಸೈಟ್, ಹೊಲೊಂಡೈಟ್, ಮ್ಯಾಗ್ನೆಟೈಟ್, ಸೈಲುಮಿಲೇನ್ ಹಾಗೂ ಬ್ರೆನೈಟ್. ಓಕೆ. ಸೊ ಇದು ಬಂದ್ಬಿಟ್ಟು ಮ್ಯಾಂಗನೀಸ್ ಓರ್ಗಳ ವಿಧಗಳು ಅಥವಾ ಪ್ರಕಾರಗಳು. ಓಕೆನಾ. ಸೊ ಇದು ಮ್ಯಾಂಗನೀಸ್ ಟೈಪ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಮೈಕಾ. ಸೊ ಮೈಕಾ ಅಂತ ಅಂದಿದ ತಕ್ಷಣ ಅಬ್ರಕಗಳ ಉಪಯೋಗಗಳು. ಸೊ ಇದರ ಒಂದು ಯೂಸಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದರ ಪ್ರಾಪರ್ಟೀಸ್, ಗುಣಗಳೇನು ಅಂತ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಸೊ ಆ ಗುಣಗಳಿಂದ ಉಪಯೋಗಗಳನ್ನ ನೀವು ಈಸಿಯಾಗಿ ಬರಿತಾ ಹೋಗ್ಬೋದು. ಒಂದು ನಾನು ಇಮೇಜ್ ಇವಾಗ ನೆನ್ಪು ಮಾಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಲ್ಲ. ಸೊ ಹೇಗಿತ್ತು? ಸೊ ತುಂಬ ಶೈನಿ ಆಗಿತ್ತು, ಎಲಾಸ್ಟಿಸಿಟಿ ಇತ್ತು, ತುಂಬ ಸಣ್ಣ ಆಯಿತು, ಥಿನ್ ಇತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಅದು ಹೀಟ್ ರೆಸಿಸ್ಟೆಂಟ್ ಆಗಿದೆ, ಇನ್ಸುಲೇಟರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಷ್ಟೆಲ್ಲ ಇದೆ ಅಂತಂದರೆ ಡೆಫಿನೆಟ್ಲಿ ಅದನ್ನು ದೂರವಾಣಿಗಳಿಗೆ ಯೂಸ್ ಮಾಡ್ಕೋಬೋದು, ಟೆಲಿಗ್ರಾಫ್ಗೆ, ವೈರ್ಲೆಸ್ ಸೇವೆಗೆ, ಗ್ಲಾಸಿಗೆ, ಬಣ್ಣದ ವಾರ್ನಿಷ್ಗಳಿಗೆ, ಕೃತಕ ರಬ್ಬರ್ ಅಂದರೆ ಆರ್ಟಿಫಿಷಿಯಲ್ ರಬ್ಬರ್ ತಯಾರಿಕೆಗೆ, ಡೈನಮೋಸ್ಗೆ, ರಾಸಾಯನಿಕ ಕೈಗಾರಿಕೆಗಳೆಲ್ಲ ಇದರಲ್ಲೂ ಇದನ್ನು ಉಪಯೋಗಿಸ್ಕೊತಾ ಹೋಗ್ಬೋದು. ಆಯಿತಾ. ಸೊ ಹಾಗಾಗಿ ಅದನ್ನು ಬಂಗಾರ ಅಂದರೆ ಕಾಗೆ ಬಂಗಾರ ಅಂತ ಕರಿತೀವಿ. ಓಕೆನಾ. ಸೊ ಡೆಫಿನೆಟ್ಲಿ ಬಂಗಾರ ಆಗೋದಕ್ಕಾಗೋದಿಲ್ಲ, ಬಟ್ ಕಾಗೆ ಬಂಗಾರ ಅಂತ ಕರಿತೀವಿ. ಓಕೆನಾ. ಆ್ಯಂಡ್ ಇದು 1 ಮಾರ್ಕ್ ಕೇಳೋ ಅಂಥ ಸಾಧ್ಯತೆಗಳಿದೆ. ಸೊ ವಾಟ್ ಈಸ್ ಮೈಕಾ ಆಲ್ಸೋ ಕಾಲ್ಡ್? ಅಬ್ರಕನ ಏನಂತ ಕರಿತೀವಿ ಅಂತ ಅಂದರೆ ಕಾಗೆ ಬಂಗಾರ ಅಂತ ಕರಿತೀವಿ. ಬಿಕಾಸ್ ಇದರ ಉಪಯೋಗಗಳು ಇಷ್ಟು ಹಲವಾರು, ಅದಕ್ಕೆ ಅದನ್ನು ಕಾಗೆ ಬಂಗಾರ ಅಂತ ಕರಿತೀವಿ. ರೈಟ್. ಎಸ್. ಸೊ ಇವಾಗ ಒಂದು ಕ್ವೆಶ್ಚನ್,
ಸೊ ಟೈಮರ್ ಫಸ್ಟ್ ಓದ್ಬಿಡ್ತೀನಿ, ಅದಾದಮೇಲೆ 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಕಮೆಂಟ್ ಮಾಡಿ ಏನು ಆನ್ಸರ್ ಅಂತ. ಎಕ್ಸ್ಪೋರ್ಟ್ ಆಫ್ ಮೈಕಾ ಫ್ರಮ್ ಇಂಡಿಯಾ ಹ್ಯಾಸ್ ರೆಡ್ಯೂಸ್ಡ್. ಯಾಕೆ ಎಕ್ಸ್ಪೋರ್ಟ್ನ ನಾವು ರೆಡ್ಯೂಸ್ ಮಾಡಿದ್ದೀವಿ? ಅದರ ಪ್ರೊಡಕ್ಷನ್ ಏನಿದೆ ಅದು ಕಮ್ಮಿ ಆಗಿದೆ, ಹ್ಯಾಸ್ ಡಿಕ್ರೀಸ್ಡ್. ಆಪ್ಷನ್ ಎ. ಆಪ್ಷನ್ ಬಿ, ಇಟ್ಸ್ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್. ಆಪ್ಷನ್ ಸಿ, ಸಬ್ಸ್ಟಿಟ್ಯೂಟ್ ಫಾರ್ ಮೈಕಾ ಇಸ್ ಅವೈಲೇಬಲ್. ಆಪ್ಷನ್ ಡಿ, ಇಟ್ ಈಸ್ ಅ ನಾನ್ ಫೆರಸ್ ಮಿನರಲ್. ಎಸ್. ಸೊ ಯಾ, ಆನ್ಸರ್ ಮಾಡಿ ಬೇಗ ಬೇಗ. ಸೊ ಮೈಕಾದು ಎಕ್ಸ್ಪೋರ್ಟ್ ನಾವು ಸ್ಟಾಪ್ ಮಾಡಿದ್ದೀವಿ ಇವಾಗ, ಯಾಕೆ ಅಂತ. ವೆರಿ ಗುಡ್. ಸೊ ಎಲ್ಲರಿಗೂ ಡೆಫಿನೆಟ್ಲಿ 1 ಮಾರ್ಕ್ ಬರುತ್ತೆ. ಅಬ್ರಕ ಬದಲಿ ಲಭ್ಯವಿದೆ, ಓಕೆನಾ. ಸೊ ಅದರದ್ದು ಸಬ್ಸ್ಟಿಟ್ಯೂಟ್ ಇರೋದ್ರಿಂದ ನಾವಿವಾಗ ಮೈಕಾದು ಎಕ್ಸ್ಪೋರ್ಟ್ನ ನಾವಿವಾಗ ಕಮ್ಮಿ ಮಾಡಿದ್ದೀವಿ. ಎಸ್. ಯಾರ್ಯಾರೆಲ್ಲ ಏನೋ ಕಮೆಂಟ್ ಮಾಡಿದ್ದೀರಾ, ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ, ಅವ್ರಿಗೆ ಸ್ಟಾರ್ ಬರುತ್ತೆ ಸ್ಕ್ರೀನಲ್ಲಿ, ಓಕೆನಾ. ಎಸ್. ಈಗ ಪವರ್ ರಿಸೋರ್ಸಸ್. ಸೊ ಮಿನರಲ್ಸ್ ಆಯಿತು, ಈಗ ಪವರ್ ರಿಸೋರ್ಸಸ್ ಕೆಳಗಡೆ ಬರೋಣ. ಇದು 2 ವಿಧ ಮಕ್ಕಳೇ, ಕನ್ವೆನ್ಷನಲ್ ಹಾಗೂ ನಾನ್ ಕನ್ವೆನ್ಷನಲ್. ಕನ್ವೆನ್ಷನಲ್ ಅಂದಿದ ತಕ್ಷಣ ಸೊ ಇಂಗ್ಲೀಷ್ ಮೀಡಿಯಂ ಅವ್ರಿಗೂ ಇದು ಅರ್ಥ ಆಗುತ್ತೆ, ಮುಗಿಯುವ. ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಯೂಸ್ ಮಾಡ್ತಾ 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 ಮುಗ್ದೋಗುತ್ತೆ. ಇನ್ನೊಂದು ಮುಗಿಯದ, ನಾನ್ ಕನ್ವೆನ್ಷನಲ್ ಅಂತ. ಅಂದರೆ ನಾನು ಎಷ್ಟೇ ಉಪಯೋಗಿಸಿದ್ರು ಅದು ಮುಗಿಯೋದಿಲ್ಲ. ಅರ್ಥ ಆಗ್ತದೆ. ಸೊ ಇವಾಗ ನಾನೊಂದು ಪೆನ್ ತೊಗೊಂಡಿದ್ದೆ, ಎಕ್ಸಾಮ್ ಪೆನ್ ತೊಗೊಂಡ್ರೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಆಗೋಗುತ್ತೆ, ಹೌದಾ ಅಲ್ವಾ? ಸೊ ಅದೆಲ್ಲ ನಿಮಗೆ ಕನ್ವೆನ್ಷನಲ್ ಕೆಳಗಡೆ ಬರುತ್ತೆ. ಎಕ್ಸಾಂಪಲ್ ಕೋಲ್, ಪೆಟ್ರೋಲಿಯಂ, ಅಟಾಮಿಕ್ ಪವರ್. ಏನು ಮುಗ್ದೋಗೋದಿಲ್ಲ, ಇಲ್ಲೇ ನೋಡ್ಬೋದು ನೀವು, ಸೋಲಾರ್ ಹಾಗೂ ವಿಂಡ್. ಸೊ ಇವಾಗ ಸೂರ್ಯೋದಯ ಆಗುತ್ತೆ, ಸೂರ್ಯ ಅಸ್ತ ಆಗುತ್ತೆ, ನೆಕ್ಸ್ಟ್ ಡೇ ಇಲ್ಲ ನಂಗೆ ನಿದ್ದೆ ಬರ್ತಾ ಇದೆ ಅಂತ ಸೂರ್ಯ ಮಲ್ಗೆ ಇರ್ತಾನ, ಎದ್ದೇಳ್ತಾನಲ್ವಾ? ಸೊ ಅಂದರೆ ನಮಗೆ ಆ ಎನರ್ಜಿ ಎವ್ರಿ ಡೇ ಸಿಗ್ತಾ ಇದೆ. ಗಾಳಿ ಅನ್ನೋದು ಎವ್ರಿ ಡೇ ಇದೆ. ಸೊ ಅದು ಆಗೋಗೋದೇ ಇಲ್ಲ ಡೆಫಿನೆಟ್ಲಿ. ಸೊ ಅದು ನಾನ್ ಕನ್ವೆನ್ಷನಲ್ ಅಥವಾ ಮುಗಿಯದ ಒಂದು ರಿಸೋರ್ಸ್ ಆಗಿದೆ, ಓಕೆನಾ. ಎಸ್. ಸೊ ಇದ್ರ ಬಗ್ಗೆ ಇವಾಗ ತಿಳಿತಾ ಹೋಗೋಣ. ಕೋಲ್ ಹಾಗೂ ಪೆಟ್ರೋಲಿಯಂ. ಸೊ ಕೋಲ್ ಮತ್ತು ಪೆಟ್ರೋಲಿಯಂ ಬಗ್ಗೆ ಈಗ ನೋಡ್ತಾ ಹೋಗೋಣ. ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಒನ್, ಅದು ಬ್ಲ್ಯಾಕ್ ಡೈಮಂಡ್ ಅಂತ ಕರಿತೀವಿ ಕೋಲ್ನ. ಇದು ಕೂಡ 1 ಮಾರ್ಕ್ ಕೇಳೋ ಅಂಥ ಸಾಧ್ಯತೆಗಳಿದೆ, ಇದು ಹಾಗೂ ಇದು, ಓಕೆ. ಸೊ ಬ್ಲ್ಯಾಕ್ ಡೈಮಂಡ್ ಅಂತ ಏನು ಕರಿತೀವಿ ಅಂತಂದರೆ ಬಿಕಾಸ್ ಆಫ್ ಇಟ್ಸ್ ಯೂಸಸ್, ಓಕೆನಾ. ಅದೇನು ಅಂತ ನಾನು ಹೇಳ್ತೀನಿ. ಪೆಟ್ರೋಲಿಯಂನ ಲಿಕ್ವಿಡ್ ಗೋಲ್ಡ್ ಅಥವಾ ದ್ರವ ಚಿನ್ನ ಅಂತ ಕರಿತೀವಿ. ಸೊ ಕಪ್ಪು ಚಿನ್ನ ಎಂದು ಕರಿತೀವಿ, ಇದನ್ನ ದ್ರವ ಚಿನ್ನ ಅಂತ ಕರಿತೀವಿ. ದ್ರವ ಚಿನ್ನ ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಇದು ಬೋತ್ ಪೀಸ್ ಹಾಗೂ ವಾರ್ ಎರಡರಲ್ಲೂ ಯುದ್ಧ ಮಾಡೋದಕ್ಕೆ ಅಥವಾ ಶಾಂತಿಯನ್ನು ಕಾಪಾಡೋದಕ್ಕೆ ಎರಡಕ್ಕೂ ನಾವು ಯೂಸ್ ಮಾಡ್ತೀವಿ ಪೆಟ್ರೋಲಿಯಂ. ಹಾಗಾಗಿ ಇದನ್ನು ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ, ರೈಟ್. ಎಸ್. ಸೊ ಕೋಲ್ನ ಉಪಯೋಗಗಳು ಹಲವಾರು. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಇನ್ಸೆಕ್ಟ್ ರೆಪೆಲೆಂಟ್ಸ್ಗೆ, ಎಕ್ಸ್ಪ್ಲೋಸಿವ್ಸ್ಗೆ, ಆರ್ಟಿಫಿಷಿಯಲ್ ಫೈಬರ್, ರಬ್ಬರ್, ಪ್ಲಾಸ್ಟಿಕ್ ಇದಕ್ಕೆಲ್ಲದಕ್ಕೂ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಿಮಗೆ ಡೇ ಟು ಡೇ ಲೈಫಲ್ಲಿ ನಿಮ್ಮ ಪೇಸ್ಟಲ್ಲಿದೆಯಾ, ಸೋಪಲ್ಲಿದೆ, ಫೇಸ್ ವಾಷಸಲ್ಲಿದೆ ಅಲ್ವಾ. ಸೊ ಬೇಸಿಕಲಿ ಪ್ಯೂರಿಫೈಯರ್ ಆಗಿ ಅಂದರೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಒಂದು ರಿಸೋರ್ಸ್ ಬಂದು ಕೋಲ್. ಅರ್ಥ ಆಯ್ತಾ? ಸೊ ಅದು ಅದರ ಯೂಸಸ್. ಪೆಟ್ರೋಲಿಯಂ ರಿಫೈನ್ ಇಂಟು ಗ್ಯಾಸೋಲಿನ್, ಪೆಟ್ರೋಲ್, ಡೀಸೆಲ್, ಕೆರೋಸಿನ್. ಸೊ ಇದು ಪೆಟ್ರೋಲಿಯಂನ ಉಪಯೋಗಗಳು. ಅರ್ಥ ಆಯ್ತಾ? ಸೊ ಇದನ್ನು ನಾವು ಲಿಕ್ವಿಡ್ ಗೋಲ್ಡ್ ಅಂತ ಕರಿತೀವಿ, ಇದನ್ನು ನಾವು ಬ್ಲ್ಯಾಕ್ ಡೈಮಂಡ್ ಅಂತ ಕರಿತೀವಿ, ಓಕೆನಾ. ಎಸ್. ಸೊ 1 ಮಾರ್ಕ್ ಕೇಳೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಿಕ್ ನೇಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ, ಓಕೆ. ಎಸ್. ಸೊ ಈಗ ಕೋಲು, ಪೆಟ್ರೋಲಿಯಂ ಇದನ್ನೆಲ್ಲ ನಾನು ಏನಂತ ಹೇಳಿದೆ, ಕನ್ವೆನ್ಷನಲ್ ಎನರ್ಜಿ ಅಂದರೆ ಮುಗ್ದೋಗೋ ಅಂಥದ್ದು, ರೈಟ್. ಸೊ ಈ ಥರ ನಾವು ಅದನ್ನು ಅಷ್ಟೊಂದು ಯೂಸ್ ಮಾಡ್ತಾ ಇದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮುಗ್ದೋಗುತ್ತೆ, ಮುಂದಿನ ಪೀಳಿಗೆಗೆ ಇರೋದಿಲ್ಲ. ಸೊ ಹಾಗಾಗೆ ಬಂದಿರೋ ಅಂಥದ್ದು, ಓಕೆ. ನಾವು ಇದನ್ನು ಕೂಡ ಉಪಯೋಗಿಸ್ಕೋಬೋದಪ್ಪ ಇನ್ಮೇಲಿಂದ ಅಂತ ಬಂದಿರೋದೆ ಅಟಾಮಿಕ್ ಮಿನರಲ್ಸ್ ಅಂದರೆ ಪರಮಾಣು ಶಕ್ತಿ, ಓಕೆ. ಸೊ ಸ್ಟಾರ್ಟಿಂಗಲ್ಲಿ ಯೂಶಲಿ ಬರೀ ನಾವು ಡಿಫೆನ್ಸಿಗೆ ಮಾತ್ರ ಯೂಸ್ ಮಾಡ್ತಾ ಇದ್ವಿ, ಅರ್ಥ ಆಗ್ತಾ ಇದೆಯಾ. ಬಟ್ ಇವಾಗ ಬೇರೆ ಬೇರೆದಕ್ಕೂ ಯೂಸ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಲಿಥಿಯಂ ಅನ್ನೋದು ತುಂಬ ಲೈಟ್ ಮೆಟಲ್, ಇದು ಅರ್ಥ ಆಗ್ತಾ ಇದೆಯಾ. ಇದನ್ನು ಇವಾಗ ಸೆಲ್ ಫೋನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಸೊ ಅದರ್ ದೆನ್ ದಟ್ ಬೇರೆ ಅಟಾಮಿಕ್ ಮಿನರಲ್ಸ್ ಯಾವ್ಯಾವ ಯೂಸ್ ಮಾಡ್ತಾ ಇದೀವಪ್ಪ ಅಂತಂದರೆ ಯುರಾನಿಯಂ ಯೂಸ್ ಮಾಡ್ತಾ ಇದ್ದೀವಿ, ಥೋರಿಯಂ ಯೂಸ್ ಮಾಡ್ತಾ ಇದ್ದೀವಿ, ಬೆರಿಲಿಯಂ ಯೂಸ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಲಿಥಿಯಂ ಆಲ್ರೆಡಿ ಹೇಳ್ದೆ ಅಲ್ಲ. ಸೊ ಲಿಥಿಯಂನ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ಕೋಲು, ಪೆಟ್ರೋಲಿಯಂ ಜೊತೆಗೆ ಅಟಾಮಿಕ್ ಮಿನರಲ್ಸ್ ಇದನ್ನು ಬರೀ ಡಿಫೆನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಇವಾಗ ಬೇರೆ ಬೇರೆ ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ,
ಓಕೆ, ಸೊ ನಾವು ನೆಕ್ಸ್ಟ್ ಜನ್ರೇಷನ್ಗೂ ಸ್ವಲ್ಪ ಎತ್ತಿಡೋಣ ಕೋಲು ಪೆಟ್ರೋಲಿಯಂ ಅನ್ನೋದು ಇಂಟೆನ್ಷನ್ ಆಗಿದೆ. ಓಕೆನಾ? ಎಸ್, ಸೊ ಇದು ಅಟಾಮಿಕ್ ಮಿನರಲ್ಸ್. ಇಲ್ಲಿ ಇಮೇಜಸ್ ಬಂದಿದೆ ಮತ್ತೆ. ಸೊ ಬೆರಿಲಿಯಂ, ಥೋರಿಯಂ, ಯುರಾನಿಯಂ ಹಾಗೂ ಲಿಥಿಯಂ. ಇದನ್ನ ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ. ಎಸ್, ಎಸ್, ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾ, ನೆಕ್ಸ್ಟ್, ನೀಡ್ ಫಾರ್ ನಾನ್ ಕನ್ವೆನ್ಷನಲ್ ಎನರ್ಜಿ. ಸೊ ಇಷ್ಟು ನಾನು ಕನ್ವೆನ್ಷನಲ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಅಟಾಮಿಕ್ ಎನರ್ಜಿನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಅಟಾಮಿಕ್ ಎನರ್ಜಿನೂ ಕನ್ವೆನ್ಷನಲ್ ಎನರ್ಜಿ, ಒಂದಲ್ಲ ಒಂದಿನ ಅದೂ ಆಗೋಗುತ್ತೆ ಅಲ್ವಾ? ಸೊ ಈ ಥರ ನಾವು ಬರೀ ಇದನ್ನು ಯೂಸ್ ಮಾಡ್ಕೊಂಡು ಒಂದಲ್ಲ ಒಂದಿನ ಅದು ಆಗೋಗ್ಬಿಟ್ರೆ ನೆಕ್ಸ್ಟ್ ಏನು ಮಾಡ್ತೀವಿ? ಸೊ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ನಾವು ನಾನ್ ಕನ್ವೆನ್ಷನಲ್ ಎನರ್ಜಿನ ಯೂಸ್ ಮಾಡ್ತಾ ಹೋಗಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಇದನ್ನು ನಾವು ಯೂಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಏನೇನಾಗುತ್ತೆ? ಗ್ರೀನ್ ಹೌಸ್ ಎಫೆಕ್ಟ್ ಹಾಗೂ ಗ್ಲೋಬಲ್ ವಾರ್ಮಿಂಗ್. ಸೊ ಇದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಟೆಂಪ್ರೇಚರ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ, ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಸೈಡ್ ಎಫೆಕ್ಟ್ಸು ಗ್ಲೋಬಲ್ ವಾರ್ಮಿಂಗು, ಗ್ರೀನ್ ಹೌಸ್ ಎಫೆಕ್ಟ್ದು. ಓಕೆನಾ? ಆ್ಯಂಡ್ ಅದು ಕಾಸಸ್ ಏನೇನಪ್ಪ ಅಂತಂದರೆ ನಾವು ಇದನ್ನೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ. ಸೊ ಕನ್ವೆನ್ಷನಲ್ ಎನರ್ಜಿ ಯೂಸ್ ಮಾಡ್ತಾ ಇರೋದ್ರಿಂದ, ಕಲ್ಲಿದ್ದಲಾಗಲಿ, ಪೆಟ್ರೋಲಿಯಂ ಆಗಲಿ, ನ್ಯಾಚುರಲ್ ಗ್ಯಾಸ್ ಆಗಲಿ, ಅಥವಾ ಅರ್ಬನೈಸೇಷನ್, ನಾಗರೀಕರಣದಿಂದ ಸೊ ಇದೆಲ್ಲ ಆಗ್ತಾಯಿದೆ. ಸಮಸ್ಯೆಗಳು, ಇದರ ಪರಿಣಾಮಗಳು ಇವೆಲ್ಲ ಆಗ್ತಾಯಿದೆ. ಸೊಲ್ಯೂಷನ್ ಏನಪ್ಪ ಅಂತಂದರೆ ನಾನ್ ಕನ್ವೆನ್ಷನಲ್ ಎನರ್ಜಿನ ಯೂಸ್ ಮಾಡ್ತಾ ಹೋಗೋದು. ಸೊ ಇದೆ ಸೊಲ್ಯೂಷನ್. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಸ್ಟಾಪ್, ಫುಲ್ ಸ್ಟಾಪ್ ಎಲ್ಲದಕ್ಕೂ. ರೈಟ್? ಸೊ ರೆಮಿಡೀಸ್ ಅಂತ ಕೇಳಿದಾಗ ನೀವು ಈ ಥರ 4 ವಿಧ ನೀವು 4ಆಗಿ ವಿಂಗಡಣೆ ಮಾಡ್ಕೋಬೋದು. ಅದ್ರ ಹೇಗೆ ಬಳಸ್ತೀವಿ, ಅದು ಪ್ರೊಡ್ಯೂಸ್ ಏನು, ಪ್ರೋತ್ಸಾಹ ಹೆಂಗೆ ಮಾಡ್ಬೋದು, ಆ್ಯಂಡ್ ಎಜುಕೇಟ್ ಹೆಂಗೆ ಮಾಡ್ಬೋದು ಮಕ್ಕಳನ್ನ ಅಂತ. ಸೊ ಈ ಥರ 4ಆಗಿ ನೀವು ಡಿವೈಡ್ ಮಾಡ್ಕೋಬೋದು. ಓಕೆನಾ? ಸೊ ನಾನ್ ಕನ್ವೆನ್ಷನಲ್ ರಿಸೋರ್ಸಸ್, ಆಲ್ಟರ್ನೇಟಿವ್ ಲೋಕಲ್ ಎನರ್ಜಿ ರಿಸೋರ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇವಾಗ ನಾನು ಗೀಸರ್ ಬದಲು ಮನೆಯಲ್ಲಿ ಬಿಸಿ ನೀರಿಗೆ ನಾನು ಸೋಲಾರ್ ಪ್ಯಾನೆಲ್ ಹಾಕ್ಸ್ಕೋಬೋದು ಅಲ್ವಾ? ಹೌದಾ ಅಲ್ವಾ? ಸೊ ಸೋಲಾರ್ ಎನರ್ಜಿನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಕರೆಂಟ್ ಇಲ್ಲಿ ವೇಸ್ಟ್ ಮಾಡ್ತಾ ಇಲ್ಲ ನಾನು ಗೀಸರ್ನ ಆನ್ ಮಾಡಿ. ರೈಟ್? ಸೊ ಆ ಥರ. ಓಕೆ, ಸೊ ಎನರ್ಜಿ ಫ್ರಮ್ ಸಾಲಿಡ್ ವೇಸ್ಟ್ನ, ಸೊ ಅದರಿಂದನೂ ನಾವು ಎನರ್ಜಿನ ತೆಗಿಬೋದು. ಆ್ಯಂಡ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್. ಓಕೆ, ಆ್ಯಂಡ್ ಆಲ್ಸೋ ಟು ರೆಡ್ಯೂಸ್ ಯೂಸ್ ಆಫ್ ಎನರ್ಜಿ ರಿಸೋರ್ಸ್. ಸೊ ಇದೆಲ್ಲ ಹೇಗಪ್ಪ ಗೊತ್ತಾಗುತ್ತೆ ಎಲ್ಲರಿಗೂ ಅಂತಂದರೆ ಎಜುಕೇಟಿಂಗ್. ಸೊ ಅವ್ರಿಗೆ ಹೇಳಬೇಕು, ಎಲ್ಲರಿಗೂ ಹೇಗೆ ಗೊತ್ತಿರುತ್ತೆ ಇದರ ಉಪಯೋಗಗಳೇನಿದೆ, ಇದರಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಇವಾಗ ನಾನು ನಿಂತ್ಕೊಂಡು ಇಲ್ಲಿ ಹೇಳ್ತಾ ಇರೋದಕ್ಕೆ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನೀವೊಂದಷ್ಟು ಜನಕ್ಕೆ ಹೇಳಿದ್ರೆ, ಸೊ ಈ ಥರ ಯೂಸ್ ಮಾಡಿ ಸೋಲಾರ್ ಪ್ಯಾನೆಲ್ಸ್ನ ಹಾಕ್ಕೊಳ್ಳಿ ಅಂತ ಅಂದರೆ ಡೆಫಿನೆಟ್ಲಿ ನಾನ್ ಕನ್ವೆನ್ಷನಲ್ ಎನರ್ಜಿ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಯೂಸ್ ಮಾಡ್ತಾ ಹೋಗ್ಬೋದು. ರೈಟ್? ಸೊ ಎಜುಕೇಟ್ ಮಾಡೋದು, ಶಿಕ್ಷಣ ಕೊಡೋದಿದ್ರ ಬಗ್ಗೆ, ತಿಳುವಳಿಕೆ ಕೊಡೋದಿದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಎಸ್. ಸೊ ಲಾಸ್ಟ್ ಕ್ವೆಶನ್, ಎನರ್ಜಿ ಕ್ರೈಸಿಸ್ ಇಸ್ ಅ ಮೇಜರ್ ಪ್ರಾಬ್ಲಮ್ ಆಫ್ ಇಂಡಿಯಾ ಇನ್ ರೀಸೆಂಟ್ ಡೇಸ್. ಯಾಕೆ? ಸೊ ಇದರಲ್ಲಿ ಕೀವರ್ಡ್ಸ್ ಏನಿದೆ ಅದನ್ನು ಫಸ್ಟ್ ಸೊ ಇದರಲ್ಲಿ ಕೀವರ್ಡ್ಸ್ ನೆನ್ಪಿಟ್ಕೊಂಡಿರಿ ಮಕ್ಕಳೇ. ಸೊ ಆ ಕೀವರ್ಡ್ಸ್ ಏನಿದೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದಾ? ಸೊ ಏನೇನು ನೆನ್ಪಿಟ್ಕೋಬೇಕು? ಎನರ್ಜಿ ಕ್ರೈಸಿಸ್, ಇಂಧನ ಬಿಕ್ಕಟ್ಟು ಅಂದಿದ ತಕ್ಷಣ ಏನೇನು ನೆನ್ಪಿಟ್ಕೋಬೇಕು ಅಂತ? ಓಕೆ, ಸೊ ನಾನೇ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಪಾಪ್ಯುಲೇಷನ್ ಇನ್ಕ್ರೀಸ್, ಸೊ ಬರೀ ಕೀವರ್ಡ್ಸ್ ಹಾಕಿದ್ದೀನಿ. ಅಂದರೆ ಜನಸಂಖ್ಯೆ ಜಾಸ್ತಿ ಆಗೋದು, ಅರ್ಬನೈಸೇಷನ್, ನಾಗರಿಕತೆ, ಇಂಡಸ್ಟ್ರಿಯಲೈಸೇಷನ್ ಹ್ಯಾವ್ ಲೆಡ್ ರ್ಯಾಪಿಡ್ ಯೂಸೇಜ್ ಆಫ್ ಏನು ಫಾಸಿಲ್ ಫ್ಯೂಯಲ್ಸ್. ಆಯಿತಾ? ಸೊ ಇದರಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಆಗ್ತಾ ಇದೆ. ಓಕೆ, ಅದು ಒಂದು ಪಾಯಿಂಟ್ ಆಗುತ್ತೆ. ಆ್ಯಂಡ್ ಎಕ್ಸಾಸ್ಟಿಬಲ್ ಎನರ್ಜಿ ರಿಸೋರ್ಸಸ್ ಆರ್ ದಿ ಮೇನ್ ಒನ್ಸ್ ಬೀಯಿಂಗ್ ಯೂಸ್ಡ್. ಸೊ ನಾನು ಆಲ್ರೆಡಿ ಹೇಳಿದೆ, ನಾನ್ ಕನ್ವೆನ್ಷನಲ್ ಯೂಸ್ ಮಾಡೋದು ತುಂಬ ಉತ್ತಮ. ಬಟ್ ಭಾರತದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಕನ್ವೆನ್ಷನಲ್ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕನ್ವೆನ್ಷನಲ್ ಎನರ್ಜಿ ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ಅದು ಆಗೋಗುತ್ತೆ, ಮುಗಿಯುವಂಥದ್ದು. ಸೊ ಹಾಗಾಗಿ ಎನರ್ಜಿ ಕ್ರೈಸಿಸ್ ಅನ್ನೋದು, ಬಿಕ್ಕಟ್ಟು ಅನ್ನೋದು ನಮಗೆ ಡೆಫಿನೆಟ್ಲಿ ಆಗೇ ಆಗುತ್ತೆ ಅಲ್ವಾ? ಸೊ ಇದು ಕೀವರ್ಡ್ಸ್. ಅರ್ಥ ಆಯ್ತಾ ಮಕ್ಕಳೇ? ಎಸ್. ಸೊ ಇಲ್ಲಿಗೆ ನಾವು ನಮ್ಮ ಸೆಕೆಂಡ್ ಚಾಪ್ಟರ್ ಇಂಡಿಯಾ ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಭಾರತದ ಖನಿಜ ಹಾಗೂ ಶಕ್ತಿ ಸಂಪನ್ಮೂಲಗಳನ್ನು ಮುಗಿಸಿದ್ದೀವಿ. ಸೊ ಪರೀಕ್ಷೆ ಆ್ಯಪ್ನ ರಿಲೀಸ್ ಮಾಡಿದ್ದೀವಿ. ನೀವಿನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೇಸ್ಟೋರ್ಗೆ ಹೋಗಿ ಇಮಿಡಿಯೇಟ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಈ ಮೂಮೆಂಟಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ.
ಎಸ್, ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ. ಆ್ಯಂಡ್ ನಮ್ಮ ಪರೀಕ್ಷೆಯ ಪರಿವಾರ ನಿಮ್ಮ ಜೊತೆ ಯಾವಾಗಲೂ ಇದೆ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹಾನಾ. ಸೊ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಬಾಯ್.